ಶೋಭಿತಾ ವರ್ತ್ಮನಃ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೇ ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮದ್ಯಾಂ ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾ ರುಕ್ಮಿಣೀಂ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ಶ್ರವಣ ಮಾಡತಕ್ಕಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿರತಕ್ಕಂತಹ ವಂದನೆಗಳನ್ನು ಅರ್ಪಿಸುತ್ತಾ, ನಮ್ಮನ್ನೆಲ್ಲ ಪಾವನ ಮಾಡುವಂತಹ ಈ ಯಾವ ಶ್ರೀನಿವಾಸ ಕಲ್ಯಾಣದ ಕಥೆಯಲ್ಲಿ ನಾವೆಲ್ಲ ಮುಳುಗಿದ್ದೇವೆ. ಅದರಲ್ಲಿ ನಿನ್ನೆಯ ದಿವಸ ಶ್ರೀನಿವಾಸ ದೇವರು ಪದ್ಮಾವತಿಯನ್ನ ನೋಡಿ ಬಂದು ಮಲಗಿಕೊಂಡಾಗ ಬಕುಲಾ ಮಾತೆ ಬಂದು 6 ವಿಧವಾಗಿರತಕ್ಕಂತಹ ಅನ್ನವನ್ನ ತಂದು ಜೇನುತುಪ್ಪ, ನವಣೆ ಎಲ್ಲವನ್ನೂ ಕೂಡ ತಂದಿದ್ದಾರೆ ಅಂತ. ಅದಕ್ಕೆಲ್ಲ ಬೇರೆ ಬೇರೆನೇ ಅರ್ಥಗಳು. ಕೊನೆಗೆ ತಂದು ಅವಳು ಹೇಳ್ತಾಳೆ, ನಿನಗೇನಾಗಿದೆ ಅಂತ. ಕೊನೆಗೆ ಬಕುಲ ವಾಚ ಗಚ್ಚಾಮಿ ರಾಜೇಂದ್ರ ಸಭಾಂ ಸಭಾದ್ಯೈಹಿ ಸಂಪೂರ್ಣ ಸರ್ವಾರ್ಥ ವಿಶಾರದೈರ್ಯುತಾಂ ಆಕಾಶ ರಾಜಶ್ಚ ಪುರಿಂ ಸುರೋತ್ತಮೈಹಿ ಸಂಸ್ತೂಯಮಾನಾಂಚ ರಮಾಂ ವಿಗೀತಾಂ ಅಂತ ಹೇಳಿ, ಹೋಗುವ ದಾರಿಯನ್ನು ಹೇಳು, ನಾನು ಅದೇ ರೀತಿಯಾಗಿ ಹೋಗ್ತೇನೆ ಅಂತ ಕೇಳಿದಾಗ ಆಯ್ತು ಅಂತ ಹೇಳಿ, ಕೊನೆಗೆ ಅನೇಕ ಮಾತುಗಳಾಗುತ್ತೆ. ನಾನು ಪದ್ಮಾವತಿಯನ್ನು ನೋಡಿದ್ದೇನೆ, ಅವಳು ಹೋದ ಜನ್ಮದಲ್ಲಿ ರಾಮಾವತಾರದಲ್ಲಿ ಸೀತೆ ಹೇಳಿದ್ಲು ವೇದವತಿಯನ್ನು ಮದುವೆ ಆಗ್ಲಿಕ್ಕೆ, ಇಲ್ಲ ಮುಂದಿನ ಜನ್ಮದಲ್ಲಿ ಶ್ರೀನಿವಾಸನಾಗಿ ಬಂದು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದೇನೆ. ಆದ್ದರಿಂದ ಅವಳೀಗ ಅವಳೇ ಪದ್ಮಾವತಿಯಾಗಿ ಬಂದಿದ್ದಾಳೆ ಅಂತ ಎಲ್ಲ ವಿಚಾರವನ್ನ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನೀನೇನು ಯೋಚನೆ ಮಾಡಬೇಡ ಶ್ರೀನಿವಾಸ, ಮಾರ್ಗಂ ವದರಮಾನಾಥ ಗಚ್ಚಾಮಿ ನೃಪಂಗವಂ. ನೀನು ಆ ಹೋಗುವ ದಾರಿ ಹೇಳಿಬಿಡು, ನಿನ್ ಕೆಲಸ ಆಯ್ತು ಅಂತ ತಿಳ್ಕೊ. ನಾನು ಹೋಗಿ ಆ ವಿವಾಹಂ ಘಟಯಾಮಿ ಅಂದರೆ ನಾನು ಹೋಗಿ ಅವರ ಹತ್ರ ಮಾತನಾಡಿ ಅವರನ್ನು ಒಪ್ಪಿಸಿ ನಾನು ಬಂದು ನಿನಗೆ ವಿವಾಹ ಆಯ್ತು ಅಂತ ಯೋಚನೆ ಮಾಡಿಬಿಡು. ನೀ ಮರ್ತು ಬಿಡು, ನಾ ಎಲ್ಲ ಹೋಗಿ ಮಾಡ್ಕೊಂಡ್ ಬರ್ತೇನೆ, ನನಗೆ ದಾರಿ ಹೇಳಿಬಿಡು ಹೇಗೆ ಹೋಗೋದು ನಾರಾಯಣಪುರಕ್ಕೆ ಅಂತ. ಆಗ ಶ್ರೀನಿವಾಸ ಉವಾಚ, ಏನಂತ, ಇದಮೇವ ವರಂ ಮಾರ್ಗಂ ಅವರುಕ್ಯ ಗಿರೇಸ್ತಟಾತ್ ಪರ್ವತಾದ ಪ್ರದೇಶೇ ಚ ಕಪಿಲ ಪೂಜಿತ ಶಿವ. ನೋಡಮ್ಮ, ಏನ್ ಮಾಡು ಗೊತ್ತಾ, ಇದೇ ಮಾರ್ಗ ನಿನಗೆ ಶ್ರೇಷ್ಠ. ಯಾಕೆ ಅಂದ್ರೆ ವೆಂಕಟ ಪರ್ವತದಿಂದ ಕೆಳಗಿಳಿಬೇಕೀಗ ನೀನು. ಕೆಳಗಿಳಿದ್ರೆ ಅಲ್ಲಿ ಕಪಿಲ ತೀರ್ಥಾಭಿಮಾನಿಯಾಗಿರತಕ್ಕಂತಹ ಅಥವಾ ಈ ಅಂದ್ರೆ ಮಹರುದ್ರ ದೇವರಿಂದ ಸನ್ನಿಹಿತವಾದ ಕಪಿಲ ಋಷಿಯಿಂದ ಪೂಜಿತವಾಗಿರತಕ್ಕಂತಹ ಕಪಿಲೇಶ್ವರ ಎಂಬತಕ್ಕಂತಹ ಒಬ್ಬ ಮಹರುದ್ರ ದೇವರಿದ್ದಾರೆ. ಅಲ್ಲಿ ಕಪಿಲ ಸರೋವರ ಇದೆ. ಅಲ್ಲಿ ನನಗಾಗಿ ನೀನು ವಿಧಿಪೂರ್ವಕವಾಗಿ ಸಂಕಲ್ಪ ಮಾಡಿ ಸ್ನಾನ ಮಾಡಿ ಆ ನಂತರ ಕಪಿಲೇಶ್ವರನ ಸಂದರ್ಶನ ಮಾಡಿ ನನಗಾಗಿ ಶಾಶ್ವತ ವರವೊಂದನ್ನು ಬೇಡಿಕೋ. ದಯಾಮಯ, ನಿನಗೆ ಶ್ರೀನಿವಾಸ ಮಾಡುವ ಅನಂತ ನಮಸ್ಕಾರಗಳು ಅಂತ ಹೇಳಿ ಈ ಮಂಗಳ ಕಾರ್ಯವನ್ನು ಉಂಟು ಮಾಡು ಅಂತ ಬೇಡ್ಕೋ. ಆಗ ಕೆಲಸ ಆಗತ್ತೆ. ಏವ ಮುಕ್ತ್ವಾ ಶಿವಂ ದೇವಿ ತತಃ ಪದ್ಮ ತಟಂ ಗತಃ. ಅಲ್ಲಿಂದ ಮುಂದೆ ಶುಕಾಶ್ರಮ ಇರುತ್ತೆ, ಅಲ್ಲಿಗೆ ಹೋಗು. ಅಲ್ಲಿಗೆ ಹೋಗಿ ಪದ್ಮ ಸರೋವರದಲ್ಲಿ ಕೃಷ್ಣ ಬಲರಾಮರು ಇರ್ತಾರೆ, ಅವರನ್ನ ಭಕ್ತಿಯಿಂದ ನಮಸ್ಕಾರ ಮಾಡು. ಆಗ ಆ ಪದ್ಮ ಸರೋವರದಲ್ಲಿ ಇರ್ತಕ್ಕಂತ ಪದ್ಮಗಳಿಂದ ನನ್ನನ್ನ ಉದ್ದೇಶಿಸಿ ಪೂಜೆ ಮಾಡು
ಆಮೇಲೆ ಸುವರ್ಣಮುಖರೀಂ ತೀರ್ಥ ತತ್ರ ಗತ್ತ ಯಥಾಸುಖಂ, ಅಲ್ಲಿಂದ ಸುವರ್ಣಮುಖರಿ ನದಿ ಇದೆ, ಅದನ್ನು ದಾಟಿ ಆಕಾಶರಾಜನ ಪಟ್ಟಣಕ್ಕೆ ಹೋಗು. ಆ ಕನ್ಯೆಯನ್ನು ಪಡೆಯಲಿಕ್ಕೆ ಏನು ಮಾತಾಡ್ತೀಯೋ ಮಾತಾಡು, ಒಟ್ಟು ನನ್ ಕೆಲಸ ಆಗ್ಬೇಕು ಹಾಗೆ ಅಂತ. ಆಜ್ಞಪ್ತಾಹ ಯಥೋಕ್ತಂ ಶ್ರೀನಿವಾಸೇನ ತಚ್ಚಕಾರ ತದಾಬಲ. ಅದು ಏನು ಕುದುರೆ ಮೇಲೆ ಕೂತ್ಕೊಂಡು ಹೋದ್ಲಂತೆ, ಹಯಮಾರುಕ್ಯ ಬಕುಲ ಸುವರ್ಣಮುಖರೀಂ ತಥಾ. ಇದು ಒಳಗಿನ ಅರ್ಥ ಏನು ಅಂದ್ರೆ, ಇವಳು ಏನ್ ಹೇಳಿದ್ಲು, ಶ್ರೀನಿವಾಸ ದಾರಿ ಒಂದು ಹೇಳಿಬಿಡು, ಮುಂದಿಂದೆಲ್ಲ ನನಗ್ ಬಿಟ್ಬಿಡು, ನಾನ್ ಮಾಡ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿದ ಹಾಗಿದೆ. ಅದಕ್ಕೆ ಶ್ರೀನಿವಾಸ ಹೇಳ್ತಾನೆ, ನನ್ನ ಕೆಲಸವನ್ನ ನಾನೇ ಮಾಡ್ಕೋಬೇಕೇ ಹೊರತು ಇನ್ನೊಬ್ರು ಯಾರು ಮಾಡ್ತಾರೆ? ಮಹಾಲಕ್ಷ್ಮಿಯಿಂದಲೇ ಆಗಲ್ಲ ನನ್ ಕೆಲಸ ಮಾಡ್ಲಿಕ್ಕೆ, ನೀನ್ ಯಾರು ಮಾಡ್ಲಿಕ್ಕೆ? ಆದ್ದರಿಂದ ನೋಡು, ಭಗವಂತನ ಕೆಲಸವನ್ನ ನಾನು ಮಾಡ್ತೇನೆ ಅಂತ ತಿಳ್ಕೊಳ್ಳೋದೇ ದೊಡ್ಡ ಅಪರಾಧ. ಆ ಮನಸ್ಸಿನಲ್ಲಿ ಅದು ಬರ್ಲೇಬಾರದು. ಭಗವಂತ ನೀನೇ ನನ್ನೊಳಗಿದ್ದುಕೊಂಡು ಮಾಡಿಸಿದರೆ ಉಂಟು, ಇಲ್ಲದ್ರೆ ಇಲ್ಲ ಅಂತ ಹೇಳಬೇಕು. ಅದು ಬಿಟ್ಟು ನೀನು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟಿಯಲ್ಲ, ಅದು ಆಗದಿದ್ದ ಕೆಲಸ. ಯಾಕೆ? ನಾನೇ ನಿನ್ನೊಳಗಿದ್ದುಕೊಂಡು ಮಾಡಿದರೆ ಮಾತ್ರ ಆಗತ್ತೆ, ಇಲ್ದ್ರೆ ಆಗೋದಿಲ್ಲ. ನೀನ್ ಅದನ್ನು ಕೇಳಲೇ ಇಲ್ಲ. ಹಾಗಾಗಿ ಅದಕ್ಕೆ ಪರಿಹಾರ ಏನ್ ಗೊತ್ತಾ? ಪ್ರಾಯಶ್ಚಿತ್ತ ಮಾಡ್ಕೊ. ನೀನು ಈಗ ಎಲ್ಲಿದ್ಯಾ? ಶ್ರೀನಿವಾಸನ ಸನ್ನಿಧಿಯಲ್ಲಿದ್ಯಾ. ಈ ಅನುಸಂಧಾನ ಬರದಿದ್ದರೆ, ನಮ್ಮ ಒಳಗಡೆ ನಿಂತುಕೊಂಡು ಭಗವಂತನೇ ಮಾಡಿಸ್ತಾನೆ ಎಂಬ ಅನುಸಂಧಾನ ಇಲ್ದಿದ್ರೆ ಈ ಪರ್ವತದಲ್ಲಿ ಇರೋದು ವೇಸ್ಟ್. ಹಾಗಾಗಿ ಕೆಳಗಿಳಿ ಅಂದ್ರೆ ಈ ಅನುಸಂಧಾನ ನೀನು ಬರ್ಲಿಲ್ಲ, ಬರೋದಕ್ಕೆ ಪ್ರಯತ್ನಿಸು. ಅದಕ್ಕೆ ಮನೋನಿಯಾಮಕರಾಗಿರತಕ್ಕಂಥ ರುದ್ರದೇವರನ್ನ ಬೇಡಿಕೋ, ಆಗ ರುದ್ರದೇವರು ಆ ಫಲವನ್ನ ಕೊಡ್ತಾರೆ. ಹಾಗಾಗಿ ಮೊದಲು ಪರ್ವತದಿಂದ ಕೆಳಗಿಳಿ. ಯಾಕೆ ಕೆಳಗಿಳಿ ಅಂದ್ರೆ, ನಿನಗೆ ಇನ್ನೂ ಪರಿಪಕ್ವವಾಗಿಲ್ಲ. ನನ್ನ ಕೆಲಸವನ್ನ ನಾನೇ ಮಾಡಿಕೊಳ್ತೇನೆ, ಆ ಭಗವಂತನೇ ನನ್ನೊಳಗಿದ್ದುಕೊಂಡು ಮಾಡಿಸ್ತಾನೆ ಅನ್ನುವ ಕಲ್ಪನೆ ನಿನಗೆ ಬರ್ಲಿಲ್ಲಲ್ಲ, ಇಳಿ ಕೆಳಗೆ ಅಂತ. ಆ ರೀತಿಯಾಗಿ ಇಳಿಸಿದ್ರು. ಕಪಿಲ ತೀರ್ಥಲ್ಲಿ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೋ, ನನಗಿಂತ ಮನಸ್ಸು ಬಂದ್ಬಿಟ್ಟಿದೆ, ಇದನ್ನು ಹೋಗಲಾಡಿಸು ಅಂತ ಕೇಳ್ಕೊ. ಅಲ್ಲಿಂದ ಶುಕಾಚಾರ ಹತ್ರ ಹೋಗು ಅಂದ್ರೆ ಶುಕಶಾಸ್ತ್ರ ಓದಬೇಕು. ಇದಕ್ಕೆ ನಮಗೆ ಯಾವಾಗಾದ್ರೂ ನಮಗೆ ಅಹಂ ಬಂತು ಅಂತ ಇಟ್ಕೊಳ್ಳಿ, ನನ್ನಿಂದಲೇ ನಡೆಯೋದು ಅಂತ. ನೀವು ಭಾಗವತ ಓದಿ, ಆವಾಗ ಓಹೋ ನಂದೇನದು ಸ್ವಾಮಿ, ನಿಂದೇ ಇದೆಲ್ಲವೋ, ನಂದೇನಿಲ್ಲ ಸ್ವಾಮಿ ಎಲ್ಲ ನಿಂದೆ ಅನ್ನುವ ಕಲ್ಪನೆ ನಮಗೆ ಬರ್ತದೆ. ಹಾಗಾಗಿ ಶುಕಶಾಸ್ತ್ರ. ಅಲ್ಲಿಂದ ಸುವರ್ಣಮುಖರಿ ಅಂತಂದ್ರೆ ಏನು? ಸು ಅಂದ್ರೆ ಒಳ್ಳೆಯ, ವರ್ಣ ಅಂದ್ರೆ ಮಾತುಗಳು, ಶಾಸ್ತ್ರ ಅಂತ ಅರ್ಥ. ಶ್ರೀಮದ್ ಆಚಾರ್ಯರ ಸರ್ವಮೂಲಾದಿ ಸಚ್ಚಾಸ್ತ್ರ ಗ್ರಂಥಗಳು ಅಂತ ಅರ್ಥ. ಅಲ್ಲಿ ಕೃಷ್ಣ ಬಲರಾಮರು ಇರ್ತಾರೆ ಅಂದ್ರೆ ಭಾಗವತ ಅಂತ ಅರ್ಥ. ಅದನ್ನ ಓದಿದ ಮೇಲೆ ನಿನಗೆ ಅನಿಸ್ತದೆ, ನಂದೇನದು ಸ್ವಾಮಿ, ನಿಂದೆ ಇದೆಲ್ಲೋ, ನಾನು ತಪ್ಪು ತಿಳ್ಕೊಂಡಿದ್ದೆ ಅನ್ನುವ ಕಲ್ಪನೆ ಬರ್ತದೆ. ಆಗ ನಾನು ಎಲ್ಲ ಸರಿ ಮಾಡ್ತೇನೆ ಅಂತ. ಇದನ್ನ ಮಾರ್ಗಂಬದ ಗೋವಿಂದ ಅಂದ್ರೆ ಇಷ್ಟ ಅರ್ಥ. ಹಾಗಾಗಿ ಈ ರೀತಿಯಾಗಿ ಮಾಡಿ ಇಲ್ಲಿ ಒಬ್ಬರು ಇದರಲ್ಲಿ ಹೇಳ್ತಾರೆ, ಶಕುನ ಶಪಥ ಸತ್ಯ ಸಾಮುದ್ರಿಕ ಸಮುಪಹೃಶ್ರುತಿ ಉಪಯಾಚೆ ನಮಾದೇಶ ಸಂಭವಂತೆ ಕಲೋ ಕ್ವಚಿತ್. ಕಲಿಯುಗದಲ್ಲಿ ಈಗ ಭವಿಷ್ಯ ಹೇಳ್ತಾರಲ್ಲ, ಅದು ಕಲಿಯುಗದ ಧರ್ಮವೇ ಹಾಗೆ ಅಂತೆ. ನೀವು ವ್ಯಕ್ತಿಯನ್ನ ತಪ್ಪು ತಿಳ್ಕೋಬೇಡಿ. ಈಗ ಜ್ಯೋತಿಷ್ಯ ಹೇಳ್ತಾರೆ ಏನಂತ, ನಿಮ್ಗೆ ಹೀಗಾಗುತ್ತೆ ಅಂತ. ಹಾಗೆ ಆಗ್ಲೇಬೇಕು ಅಂತ ನಿಯಮ ಇಲ್ಲ, ಅದು ಕಲಿಯ ಧರ್ಮ. ನಿಜವಾಗಿಯೂ ಕೂಡ ಆ ಜಾತಕವನ್ನ ನೋಡಿದಾಗ ಇಂತಹದ್ದೇ ಯೋಗ ಇದೆ, ನಿಮಗೆ ಈ ಟೈಮ್ಗೆ ಇಷ್ಟೊತ್ತಿಗೆ ಹೀಗಾಗುತ್ತೆ ಅಂತ ಜ್ಯೋತಿಷ್ಯ ಇದೆ. ಅದು ಆಗ್ಲೇಬೇಕು ಅಂತ ನಿಯಮ ಇಲ್ಲ. ಯಾಕೆ? ಕಲಿಯುಗದ ಧರ್ಮ ಅದು. ಯಾವ ಜ್ಯೋತಿಷ್ಯವನ್ನು ಪೂರ್ಣ ಸತ್ಯ ಮಾಡ್ಲಿಕ್ಕೆ ಬಿಡೋದಿಲ್ಲ ಕಲಿ. ಆದ್ದರಿಂದ ನೀವು ಜ್ಯೋತಿಷ್ಯದಲ್ಲಿ ಏನ್ ಹೇಳಿದೆಯೋ ಅದನ್ನ ಅವಶ್ಯವಾಗಿ ಮಾಡಬೇಕು. ಆದ್ರೆ ಅದೊಂದನ್ನೇ ನಂಬಿಕೊಂಡು ಇರಬೇಡಿ. ಅಂದ್ರೆ ಅದರ ಅರ್ಥ ಜ್ಯೋತಿಷ್ಯವನ್ನ ನಂಬಬೇಡಿ ಅಂತ ಅರ್ಥ ಅಲ್ಲ. ಜ್ಯೋತಿಷ್ಯವನ್ನ ನಂಬಿ ಬಿಟ್ಟು ಅದಕ್ಕೆ ಬೇಕಾದ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಅದರಲ್ಲೇ ಜ್ಯೋತಿ ಬೀಳಬೇಡಿ. ಜೊತೆಗೆ ಭಗವಂತನನ್ನ ವಿಶೇಷವಾಗಿ ಆರಾಧನೆ ಮಾಡಿದರೆ ಆ ಭಗವಂತ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ ಅಂತ ತಿಳಿದುಕೊಂಡು ಭಗವಂತನೇ ನನ್ನೊಳಗಿದ್ದುಕೊಂಡು ಪರಿಹಾರ ಮಾಡ್ಬೇಕೆ ಹೊರತು ಭಗವಂತ ಮನಸ್ಸು ಮಾಡಿದರೆ ಉಂಟು, ಇಲ್ಲದ್ರೆ ಇಲ್ಲ. ಅವನು ಹಾಗೆ ಎಲ್ರಿಗೂ ಸಿಗುವವನಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ, ಯಾವುದರಿಂದಲೂ ಸಿಗೋದಿಲ್ಲ. ಯಮೈವೇಶ ವೃಣತೆ ತೇನ ಲಭ್ಯ. ಅವನ ಮನಸ್ಸಿಗೆ ಬರ್ಬೇಕು, ಏನಂ ಮೋಚಯಾಮಿ ಅಂತ, ಇವನನ್ನ ಅನುಗ್ರಹ ಮಾಡೋಣ ಅಂತ ಅವನ ಮನಸ್ಸಿಗೆ ಬರ್ಬೇಕು. ಆವಾಗಲೇ ಉದ್ಧಾರ ಆಗೋದು.
ಅರ್ಥ ಹೊರತು ನೀವು ಜ್ಯೋತಿಷ್ ಯಾಕೆ ಇದನ್ನೆಲ್ಲ ಹೇಳ್ತಾರೆ ಅಂದ್ರೆ ಜ್ಯೋತಿಷ್ಯ ಹೇಳುತ್ತೆ ನೋಡ್ರಿ ಇಂಥ ಆಪತ್ತು ಬರೋದಿದೆ, ನೀವ್ ಇಂಥದ್ದನ್ನು ಮಾಡ್ರಿ ಅಂತ. ನಾವೇನ್ ಮಾಡ್ತೀವಿ, ಇಂಥ ಆಪತ್ತು ಬರುತ್ತೆ, ಜ್ಯೋತಿಷ್ಯಗಾರ ಹೇಳ್ಬಿಟ್ಟಿದ್ದಾರೆ, ನಾವ್ ಹೀಗ್ ಮಾಡ್ತೀವಿ. ಮಾಡಿದ ಕೂಡಲೇ ನಮ್ಗೇನ್ ಪರಿಹಾರ ಆಗಲ್ಲ, ಮತ್ತೆ ತಿರ್ಗೆ ತೊಂದರೆ ಆಗುತ್ತೆ. ಏರಾಚಾರ್ಯ ನೀವ್ ಹಿಂಗ್ ಹೇಳ್ಬಿಟ್ರಿ, ಈ ಜ್ಯೋತಿಷ್ಯ ತೋರಿಸಿದೆ, ನೀವ್ ಇಂಥ ದೋಷ ಇದೆ, ಇಂಥ ಫಲ ಮಾಡು ಅಂತ ಹೇಳಿದ್ರಿ, ನಾ ಮಾಡಿದೆ, ಏನು ಉಪಯೋಗ ಆಗ್ಲಿಲ್ಲ ಅಂತ ಯಾವತ್ತೂ ಜ್ಯೋತಿಷ್ಯವನ್ನ ದೂರಬೇಡಿ. ಯಾಕಾಗಲ್ಲ ಅಂದ್ರೆ ಇದು ಕಲಿಯುಗದ ಧರ್ಮ. ಆಗ್ಲೇಬೇಕು ಅಂತ ನಿಯಮ ಇಲ್ಲ. ಆ ಭಗವಂತನ ಮನಸ್ಸಿಗೆ ಬರ್ಬೇಕು, ಸ್ವಾಮಿ ಇವನನ್ನು, ಅದಕ್ಕೋಸ್ಕರವಾಗಿ ಅಹರ್ನಿಶವಾಗಿ ಆ ಭಗವಂತನ ನಾವು ಕೊಂಡಾಡ್ಬೇಕು. ಸ್ವಾಮಿ ಆಚಾರಕ್ಕೆ ಅದಾಗಿದೆ. ತಾಂತ್ರಿಕ ದೋಷ ರಿಮೂವ್ ಅಮ್ಮ ಯಾರು ಏನು ಇದು ಮಾಡ್ಬೇಡ್ರಿ. ಯಾವ ರೀತಿ ಆಗಿದೆ ಗೊತ್ತಿಲ್ಲ. ಹರೇಶ್ ಸರ್, ಹಾಗಾಗಿ ಸ್ವಲ್ಪ ತಾಂತ್ರಿಕ ದೋಷಗಳಿಂದ ಕ್ಷಮೆ ಇರ್ಲಿ. ಹಾಗಾಗಿ ಎಲ್ಲಾ ರೀತಿಯಲ್ಲಿ ಭಗವಂತನನ್ನ ನಾವು ಸ್ತೋತ್ರ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ದೇವರು ಏನಾದರೂ ನಮ್ಮ ಮೇಲೆ ಕರುಣೆ ತೋರಿದರೆ ಆಗ ಮಾತ್ರ ನಮಗೆ ಕ್ಷೇಮವಾಗಲಿಕ್ಕೆ ಸಾಧ್ಯವೇ ಹೊರತು ಇದರರ್ಥ ಎಲ್ಲ ಬಿಟ್ಟು ಬಿಡ್ಬೇಕು ಅಂತ ಅರ್ಥ ಅಲ್ಲ. ಎಲ್ಲ ಕರ್ಮಗಳನ್ನು ಮಾಡಬೇಕು, ಪರಿಹಾರಾದಿಗಳನ್ನು ಮಾಡಬೇಕು, ಜೊತೆಗೆ ಭಗವಂತ ಮನಸ್ಸು ಮಾಡಿದರೆ ಮಾತ್ರ ನನ್ನ ಉದ್ಧಾರ ಆಗುತ್ತೆ ಎಂಬುವ ಸಂಪೂರ್ಣ ನಂಬಿಕೆ ಇರಬೇಕು. ಇದನ್ನ ಈ ಕಥೆಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಹೋ ದಿಗಾತ್ಮಾನುಭವಸ್ಯ ವಿಷ್ಣೋಃ ಪ್ರಭಾಂನನಾದೇಂದ್ರ ಪುರಾಣ ಸಂಗ್ರಹ ಕೃಷ್ಣಂ ಮುಕುಂದಂ ತನಯೇತಿ ಮತ್ವ ವೃತಾ ಶರೀರಂ ಪುರರಾಗತಂ ಮಮ. ನೋಡಿ, ಅಂತ ಯಶೋಧಾದೇವಿಗೂ ಕೂಡ ಅಷ್ಟು ಭಗವಂತನೇ ಮಗನಾಗಿ ಬಂದ್ರು ಕೂಡ ಕೊನೆಗೇನಾಯಿತು, ಕೃಷ್ಣ ಮುಕುಂದ ಅಂತ ತಿಳಿಯೋದು ಬಿಟ್ಟು ಆಮೇಲೆ ಏನು ತನಯ ಇತಿಮತ್ವ, ನನ್ನ ಮಗ ಅಂತ ತಿಳಿದುಕೊಂಡು ಶರೀರಂ ಪುನರಾಗತಂ ಮಮ, ಮತ್ತೆ ತಿರುಗ ಮನುಷ್ಯ ಶರೀರದಿಂದ ಹುಟ್ಟುವಂತಾಯಿತು. ಆದ್ದರಿಂದ ನನಗೆ ಧಿಕ್ಕಾರ ಇರ್ಲಿ ಅಂತ ಅವಳು ತಿಳುಕೊಂಡು ಪಶ್ಚಾತ್ತಾಪ ಪಟ್ಟು ಬಿಟ್ಟು ಏನ್ ಮಾಡಿದ್ದಾಳೆ, ಸೀದಾ ಅಲ್ಲಿ ಒಂದು ಅಗಸ್ತ್ಯರಾಶ್ರಮಕ್ಕೆ ಹೋಗಿದ್ದಾರೆ. ಅಗಸ್ತ್ಯರಾಶ್ರಮದಲ್ಲಿ ಅನೇಕ ಜನ ಕನ್ಯಕೆ ಇರ್ತಿದ್ರು. ಅವರೆಲ್ಲ ಕೇಳ್ತಾರೆ ಆ ಕನ್ಯಕೆ ನೀವ್ ಯಾರು ಅಂತ. ಆವಾಗ ಇವಳು ಹೇಳ್ತಾ ಇದ್ದಾಳೆ, ಅಹಂ ವೆಂಕಟೇಶಸ್ಯ ದಾಸೀಭೂತಾಸ್ಮಿ ಸಂಪ್ರತಂ ಧರಣ್ಯ ರಾಜಭಾರ್ಯಾಯಾಹ ಸಮೀಪೆ ಕಾರ್ಯಮಸ್ತಿ ಮೇ. ನಾನು ವೆಂಕಟೇಶನ ದಾಸಿ ಇದ್ದೇನೆ, ಅವನಿಗೆ ವಿವಾಹವಾಗಬೇಕಾಗಿದೆ, ಅದರ ವಿಚಾರವಾಗಿ ಧರಣಿ ದೇವಿ ಹತ್ರ ಮಾತನಾಡಬೇಕಾಗಿದೆ. ಹಾಗಾಗಿ ರಾಜಭಾರ್ಯಾಂತಿಕೆ ಕಾರ್ಯಂ, ನನಗೆ ಅವರ ಹತ್ರ ಕೆಲಸ ಇದೆ, ಅದಕ್ಕೋಸ್ಕರವಾಗಿ ಬಂದಿದ್ದೇನೆ ಅಂತ ಹೇಳಿ ಅಂದ್ರೆ ಅವ್ರು ಯಾತಕ್ ಬಂದಿದ್ದಾರೆ, ನೀವ್ ಯಾಕೆ ಬಂದಿದ್ದೀರಿ ಅಂತ ಕೇಳಿದಾಗ ಆಗ ಅವರು ಹೇಳ್ತಾರೆ, ನಮ್ಮ ರಾಜನ ಮಗಳಿಗೆ ಜ್ವರ ಬಂದಿದೆ, ಅದಕ್ಕೆ ಆ ಜ್ವರಕ್ಕೆ ಏನ್ ಮಾಡ್ಬೇಕು ಅಂತ ಬೃಹಸ್ಪತ್ಯಾಚಾರ್ಯನ ಕೇಳಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಅಗಸ್ತ್ಯೇಶ್ವರನಿಗೆ ಮಗಳ ಶಾಂತಿಗಾಗಿ ಅಭಿಷೇಕ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಗಸ್ತ್ಯೇಶ್ವರನಿಗೆ ರುದ್ರಾಧ್ಯಾಯವನ್ನ ನಮಕವನ್ನ 11 ಬಾರಿ ಪಾರಾಯಣ ಮಾಡಿ ಅದರ ಪೂರ್ವಕ ರುದ್ರದೇವರಿಗೆ ಅಭಿಷೇಕ ಮಾಡಿದರೆ ಆಗ ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಮನೋರೋಗ ನಿವಾರಣೆಯಾಗತ್ತೆ. ಅಲ್ರಿ, ಮಹಾಲಕ್ಷ್ಮಿಗೆ ರುದ್ರದೇವರ ಅಭಿಷೇಕದಿಂದ ಆಗ್ಬೇಕಾಗಿದ್ದೇನು ಪ್ರಶ್ನೆ ಬರುತ್ತೆ. ಅದರ ಉತ್ತರ ಇಷ್ಟೇ, ಭೂಲೋಕದಲ್ಲಿರತಕ್ಕಂತಹ ಅನೇಕ ಭಕ್ತರು ಮನೋರೋಗದಿಂದ ಒದ್ದಾಡ್ತಾ ಇದ್ದಾರೆ. ಯಾಕ್ರಿ, ಮನಸ್ಸಿಗೆ ಯಾಕೋ ಹಿತ ಇಲ್ಲ, ಮನಸ್ಸಿಗೆ ಯಾಕೋ ತುಂಬಾ ವ್ಯಥೆ ಆಗ್ತದೆ, ಹೀಗೆಲ್ಲ ಹೇಳ್ತಾರೆ. ಮನಸ್ಸಿಗೆ ಕಿರಿಕಿರಿ ಅಂತ ಒಬ್ಬೊಬ್ರದ್ದು ಒಂದೊಂದ್ ತರ. ಒಬ್ಬೊಬ್ಬರಿಗೆ ಮನಸ್ಸಿಗೆ ಕಿರಿಕಿರಿ, ಒಬ್ಬೊಬ್ಬರಿಗೆ ಮನಸ್ಸಿಗೆ ಯಾಕೋ ಹಿಡಿಸ್ತಾ ಇಲ್ಲ, ಒಬ್ಬೊಬ್ಬರಿಗೆ ಮನಸ್ಸಿಗೆ ನೋಡಿ ನನಗ್ ಗೊತ್ತು ಇದು ಸರಿ ಅಂತ ಆದ್ರೂ ಕೂಡ ಯಾಕೋ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಏನೋ ಒಂಥರ. ಇದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದಾಗ ಮನೋನಿಯಾಮಕರಾಗಿರತಕ್ಕಂಥ ರುದ್ರದೇವರ ಆರಾಧನೆಯ ಕೊರತೆ. ಆ ಆರಾಧನೆಯನ್ನ ಮಾಡ್ಬೇಕು. ಏನು, ರುದ್ರದೇವರ ದೇವಸ್ಥಾನಕ್ಕೆ ಸ್ವಯಂ ವ್ಯಕ್ತ ಲಿಂಗಗಳಿರಬೇಕು. ಸುಮಧ್ವ ವಿಜಯದಲ್ಲಿ ವಿಶ್ವಪತಿಗಳ ವ್ಯಾಖ್ಯಾನದಲ್ಲಿ ಬರೆಯುವಾಗ 11ನೇ ಅಧ್ಯಾಯಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಅಲ್ಲಿ ಬರೀತಾರೆ, ಅವೈಷ್ಣವಾನಂ ಪ್ರತಿಷ್ಠಿತಂ
ಯದ್ದೇವಾಲಯಂ ಅಂದರೆ ವೈಷ್ಣವರಲ್ಲದ ವಿಷ್ಣು ಭಕ್ತ, ವೈಷ್ಣವರು ಅಂದ್ರೆ ವಿಷ್ಣು ಭಕ್ತರು, ವಿಷ್ಣು ಭಕ್ತರಲ್ಲದಿರುವವರು ಯಾರು ಪ್ರತಿಷ್ಠೆ ಮಾಡ್ತಾರೆ ಆ ದೇವಸ್ಥಾನಕ್ಕೆ ಹೋದರೆ ನಿಮಗೆ ವೈಷ್ಣವತ್ವಂ ನಶ್ಯತಿ ಅಂತ ವಿಶ್ವಪತಿಗಳು ವ್ಯಾಖ್ಯಾನದಲ್ಲಿ ಬರೀತಾರೆ. ಹಾಗಾಗಿ ಯಾವ್ದ್ಯಾವ್ದಕ್ಕೂ ತೂರೋದಲ್ಲ, ರುದ್ರಾಭಿಷೇಕ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಕಂಡ ಇದಕ್ಕೆ ಹೋಗೋದಲ್ಲ. ಅನೇಕ ರುದ್ರದೇವರ ದೇವಸ್ಥಾನಗಳಿದೆ. ಸ್ವಯಂ ವ್ಯಕ್ತವಾದರೆ ತುಂಬಾ ಸಂತೋಷ, ಸ್ವಯಂ ವ್ಯಕ್ತವಾಗದಿದ್ದರೆ ಗಾಲವ ಋಷಿಗಳು, ಗೌತಮ ಋಷಿಗಳು, ದೂರ್ವಾಸರು, ಹೀಗೆ ಮಹಾ ಋಷಿ ಮುನಿಗಳು ಪ್ರತಿಷ್ಠಿತವಾದಂತಹ ಲಿಂಗಗಳು ಅಂತ ಇರುತ್ತೆ. ಅಲ್ಲಿಗೆ ಹೋಗಿ ಅಭಿಷೇಕ ವಾರಕ್ಕೊಮ್ಮೆ ಆದರೂ ಅಥವಾ ತಿಂಗಳಿಗೊಮ್ಮೆ ಆದರೂ ಮಾಡಿಸಿಕೊಂಡು ಬಂದರೆ ಮಕ್ಕಳಿಗೆ, ತನಗೂ ತನ್ನ ಹೆಂಡತಿ ಸಂಸಾರಕ್ಕೆ ಮನೋ ಕಂಟ್ರೋಲ್ ಅಂದ್ರೆ ಏನರ್ಥ, ಮನಸ್ಸು ನಿಯಂತ್ರಣದಲ್ಲಿ ಇರುತ್ತೆ. ಆದ್ದರಿಂದ ಮನಸ್ಸು ನಿಯಂತ್ರಣದಲ್ಲಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನುವಂತಹ ಒಂದು ತತ್ವವನ್ನ ಜಗತ್ತಿಗೆ ತಿಳಿಸಲಿಕ್ಕೋಸ್ಕರವಾಗಿ ಯಾವುದೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೂ ಆಗ್ಲಿಲ್ಲ, ನಮ್ಗೆ ದೇವಸ್ಥಾನ ಹತ್ರ ಇಲ್ಲ ಅಥವಾ ಏನೋ ಸಮಸ್ಯೆ ಏನೋ ಅಂತಂದ್ರೆ ಏನು ಬೇಡ, ಮನೆಯಲ್ಲಿ ಕೂತ್ಕೊಳ್ಳಿ. ಮನೆಯಲ್ಲಿ ಕೂತುಕೊಂಡು ಜಗನ್ನಾಥ ದಾಸರು ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ನಿಧಿ ಹರಿಕಥಾಮೃತ ಸಾರ, ಅದರೊಳಗೆ ಮೊದಲನೆಯ ಸಂಧಿಯ ಒಳಗಡೆ 2 ಶ್ಲೋಕ ಬರುತ್ತೆ. ಕೃತ್ತಿ ವಾಸನೆ ಹಿಂದೆ ನೀ 40 ಕಲ್ಪ ಸಮೀರ ನಲ ಶಿಷ್ಯತ್ವ ವಹಿಸಿ ಅಂತ ಒಂದಿದೆ. ಆಮೇಲೆ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿದಾಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ, ಆ 2 ಶ್ಲೋಕಗಳನ್ನ 11 ಬಾರಿ, ಅಂದ್ರೆ 1 ಲೋಟದಲ್ಲಿ ನೀರಿಟ್ಕೋಬೇಕು, ಶುದ್ಧವಾದ ನೀರು. ಆ ನೀರಿನಲ್ಲಿ ಮೊದಲೇ ಕಲಶ ಪೂಜಾದಿಗಳನ್ನ ಮಾಡ್ಕೋಬೇಕು. ಸುಮ್ನೆ ಏನೋ ಒಂದು ನೀರು ನಳ್ಳಿಯಿಂದ ನೀರು ಇಟ್ಕೊಂಡಿಟ್ಟೆ ಅಲ್ಲ, ಆ ಕಲಶದಲ್ಲಿ ಕಲಶ ದೇವತೆಗಳನ್ನ ಆವಾಹನೆ ಮಾಡಿ ಎಲ್ಲ ರೀತಿಯಾದ ಪೂಜೆ ಮಾಡಿ ಆನಂತರ ಆ ಲೋಟದ ಮೇಲೆ ಕೈ ಹಿಡಿಬೇಕು. ಇಟ್ಟುಬಿಟ್ಟು 11 ಬಾರಿ ಈ 2 ಶ್ಲೋಕಗಳನ್ನ ಹೇಳಿ ಭಕ್ತಿಪೂರ್ವಕವಾಗಿ ರುದ್ರದೇವರ ಸ್ಮರಣೆ ಮಾಡಿಕೊಂಡು ಹೇಳಿದ ನಂತರ ಆ ನೀರನ್ನ ಕುಡಿತಾ ಬಂದ್ರೆ ದಿನಾ ಮಾಡಿ ನೋಡಿ, ಒಂದಲ್ಲ ಒಂದಿನ ನಿಮಗೆ ಪೂರ್ಣ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಸಿಗುತ್ತೆ. ನಿಮ್ಮ ಸಾಧನೆಗೆ ಅನುಕೂಲವಾಗುತ್ತೆ ನಿಮ್ಮ ಮನಸ್ಸು, ಗೊತ್ತಾಯ್ತಲ್ಲ. ಹಾಗಾಗಿ ಕೆಲವರಿಗೆ ಎಷ್ಟೋ ಜನರಿಗೆ ಆಸಕ್ತಿ ಇರುತ್ತೆ ಸಾಧನೆ ಮಾಡಬೇಕು ಅಂತ, ಆಗೋದೇ ಇಲ್ಲ, ಮನಸ್ಸು ಕೇಳೋದಿಲ್ಲ, ಆ ದೇಹ ಸ್ಪಂದಿಸೋದಿಲ್ಲ. ಆ ದೇಹ ಸ್ಪಂದಿಸುವಂತೆ ಮನಸ್ಸು ಬರುವಂತೆ ಮಾಡೋದೇ ಮಹಾರುದ್ರ ದೇವರು. ಆದ್ದರಿಂದ ಆ 2 ಶ್ಲೋಕಗಳನ್ನ ಮನೆಯಲ್ಲೇ ಕೂತ್ಕೊಂಡು ಹೇಳಲಿಕ್ಕೆ ಏನು ಕಷ್ಟ ಇಲ್ಲ. ನಿಮ್ಮ ಸಮಯಕ್ಕೆ ಸರಿಯಾಗಿ ಮಾಡ್ಕೊಳ್ಳಿ. ನಿತ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಪ್ರಾರ್ಥನೆ, ಮನೆಯಲ್ಲಿ ಯಾರು ಮಾಡ್ಲಿಲ್ವಾ ಆಸಕ್ತಿ ನೀವು ಮಾಡಿ ಆ ತಂಬಿಗೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಆ ತಂಬಿಗೆಯಲ್ಲಿ ಪೂಜೆ ಮಾಡಿ, ವರುಣ ದೇವರನ್ನ ತುಳಸಿ ಹಾಕಿ ಪೂಜೆ ಮಾಡಿ ಅದರಲ್ಲಿ ಇಟ್ಟುಕೊಂಡು ಈ ಶ್ಲೋಕವನ್ನ 11 ಬಾರಿ ದಿನನಿತ್ಯ ಹೇಳಿ ಆ ನೀರನ್ನ ನಿಮ್ಮ ಗಂಡಂದ್ರಿಗೆ ಮಕ್ಕಳಿಗೆ ಕುಡಿಸ್ತಾ ಬನ್ನಿ. ಆಗ ನೋಡಿ ನಿಮಗೆ ಆ ಮನೆಯಲ್ಲಿ ಎಂತ ನಂದನವನವಾಗುತ್ತೆ, ಅಂದ್ರೆ ಅಂತಹ ಸುಂದರ ವಾತಾವರಣ ನಿರ್ಮಾಣವಾಗುತ್ತೆ. ಈ ಒಂದು ಅಪೂರ್ವವಾದ ರಹಸ್ಯವನ್ನ ಜಗತ್ತಿಗೆ ತಿಳಿಸ್ಬೇಕಾಗಿತ್ತು. ಹೇಗೆ ತಿಳಿಸಿದ್ರು? ಬೃಹಸ್ಪತ್ಯಾಚಾರ್ಯರಿಂದ ಕರೆಸಿಕೊಳ್ಳಲ್ಪಟ್ಟಂತಹ ಅದ್ಭುತವಾಗಿರತಕ್ಕಂತಹ ಸಂದೇಶ. ಅದರಿಂದ ಆಕಾಶರಾಜ ಕಳಿಸಿದ ತನ್ನ ಮಗಳ ಮನಃಶಾಂತಿಗಾಗಿ ಅಗಸ್ತ್ಯೇಶ್ವರನ ಅಭಿಷೇಕ. ಇದೆಲ್ಲ ಹಿನ್ನೆಲೆ ಇಷ್ಟು. ಹಾಗಾಗಿ ಆ ಅಗಸ್ತ್ಯೇಶ್ವರನ ಪೂಜೆ ಮಾಡೋದಕ್ಕೆ ನೋಡಿ, ಸರಿಯಾಗಿ ಯಾರಿಂದಾಗಿ ಸಮಸ್ಯೆ ಪರಿಹಾರ ಆಗುತ್ತೋ ಅಂತವಳನ್ನ ಅಗಸ್ತ್ಯೇಶ್ವರ ಅಲ್ಲಿ ಕರೆಸ್ಬಿಟ್ಟ. ಅದು ಇವರಿರುವಾಗ್ಲೇ ಇವರಿಗೂ ಅನುಕೂಲ, ಅವರಿಗೂ ಅನುಕೂಲ, ಪರಸ್ಪರಂ ಭಾವ ಅಂತ. ಯಾಕೆ ಹೇಳಿ? ಇವಳಿಗೆ ತಾನು ಒಬ್ಬಳೇ ಹೋದ್ರೆ ಆಕಾಶರಾಜನ ಪಟ್ಟಣದಲ್ಲಿ ಪ್ರವೇಶವೇ ಇಲ್ಲ, ಹಾಗೆಲ್ಲ ಯಾರ್ಯಾರು ಹೋಗೋ ಹಾಗಿಲ್ಲ. ಆ ತರ ಬಂಧನ ಇದೆ ಅಲ್ಲಿ, ಎಲ್ಲ ತುಂಬಾ ಟೈಟ್ ಸೆಕ್ಯೂರಿಟಿ ಅಂತ ಹೇಳ್ತಾರಲ್ಲ ಹಾಗೆ, ಅದನ್ನ ದಾಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಈ ಯಾವ ಬಾಲೆಯರಿದ್ದಾರಲ್ಲ, ಅಂದ್ರೆ ಪದ್ಮಾವತಿಯ ಸಖಿಯರು, ಅವರಿಗೆ ಆದ್ರೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಅವರ ಸಂಪರ್ಕವನ್ನ ಭಗವಂತ ಮಾಡಿಸಿದ ಮಹಾರುದ್ರ ದೇವ್ರು. ನೋಡಿ, ಇಲ್ಲಿಗೆ ಬನ್ನಿ, ನನ್ನ ಆರಾಧನೆ ಮಾಡಿ. ಇವಳು ಬಂದ್ಲು, ಅವರು ಬಂದ್ರು. ಅವಾಗ ಹೇಳಿದ್ರು, ನನ್ ಜೊತೆಗೆ ಬಂದ್ಬಿಟ್ರೆ ಫ್ರೀ ಎಂಟ್ರಿ, ಹಾಗಾದ್ರೆ ಬರ್ಬಹುದು ಅಂತ ಹೇಳಿ ಅವರ ಜೊತೆಗೆ ಹೋಗುವ ವ್ಯವಸ್ಥೆ ಆಗಿದೆ. ಈ ಕಡೆ ಏನಾಗಿದೆ? ಪರಮಾತ್ಮ ಯೋಚನೆ ಮಾಡಿದನಂತೆ. ಏನು ಅಂತ? ಏವಂ ಗತಾಯಾಂ ತಸ್ಯಾಂ ತು ನ ವಿಶ್ವಾಸ ಮಗಾತ್ ಹರಿಹಿ. ಅವನಿಗೆ ವಿಶ್ವಾಸ ಬರ್ಲಿಲ್ಲ. ಯಾಕೆ ಅಂತಂದ್ರೆ, ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ, ಯಾವುದೇ ಒಂದು ಕಾರ್ಯ ಪೂರ್ಣ ಆಗಬೇಕಾದ್ರೆ ಅದಕ್ಕೆ ಸಾಧನೋಪಾಯ ಪಂಚಕಂ ಅಂತ ಹೇಳ್ತಾರೆ. 5 ಅಂಗಗಳು ಇರ್ತದಂತೆ ಒಂದು ಕಾರ್ಯ ಆಗ್ಬೇಕಾದ್ರೆ. ಯಾವುದದು? ಸಹಾಯಕರು, ಸಾಧನೋಪಾಯಗಳು,
ದೇಶ ಕಾಲಗಳು, ಬರುವ ತೊಂದರೆಗಳು, ಅದಕ್ಕೆ ಪ್ರತೀಕಾರಗಳು, ಇವ್ಯಾ 5. ಇದ್ರಲ್ಲಿ ಯಾವುದು ಎಲ್ಲವೂ ಇದ್ರೆ ಮಾತ್ರ ಕಾರ್ಯ, ಒಂದು ಇದ್ದು ಒಂದು ಇಲ್ದಿದ್ರೆ ಕಾರ್ಯ ಆಗೋದಿಲ್ಲ. ಅದನ್ನ ಹೇಳ್ತಾರೆ ಸಹಾಯ ಸಾಧನೋಪಾಯ ವಿಭಾಗ ದೇಶ ಕಾಲಯೋ ವಿನಿಪಾತ ಪ್ರತೀಕಾರ ಸಿದ್ಧ ಪಂಚಾಂಗಮಿಷ್ಯತೆ ನಹಿ ಏಕೆ ಸಾಧಕ ಹೇತು ಸ್ವಲ್ಪಸ್ಯಾಪಿ ಕರ್ಮಣಃ. ಹಾಗೆ ಎಲ್ಲ ಆಗಬೇಕು. ಅದಕ್ಕೋಸ್ಕರ ಭಗವಂತ ವಿಚಾರ ಮಾಡಿದ ಏನು ಅಂತ, ಏಕಪುತ್ರೋಕ್ಯ ಪುತ್ರಸ್ತು ಏಕನೇತ್ರೋಕ್ಯ ನೇತ್ರವಾನ್ ಸ್ತ್ರೀಭಿಶ್ಚಯತ್ ಕೃತಂ ಕಾರ್ಯಂ ನ ತತ್ಕಾರ್ಯ ಫಲಪ್ರದಂ. ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗ ಮಗನಲ್ಲ, ಹೆಂಗಸರು ಮಾಡಿದ ಕೆಲಸ ಪೂರ್ತಿ ಆಗುವುದಿಲ್ಲ. ತ್ರಿಭಿಶ್ಚಯತ್ ಕೃತಂ ಕಾರ್ಯಂ ನ ತತ್ತ ಫಲಪ್ರದಂ ಇತಿ ಸಂಚಿತ್ಯ ಗೋವಿಂದ ಮಾಯಾವಿ ಕಾಮರೂಪವಾನ್. ಅದಕ್ಕೋಸ್ಕರವಾಗಿ ತಾನು ಕೊರವಂಜಿ ಅಂದರೆ ಸಂಸ್ಕೃತದಲ್ಲಿ ಪುಲಿಂದ ಎಂಬ ರೂಪವನ್ನು ಧರಿಸಿದ. ಹಾಗಾದ್ರೆ ಒಂದು ಕಣ್ಣು ಕಣ್ಣಲ್ವಾ? ಇಲ್ಲ, ಕಣ್ಣೆ. ಹಾಗಾದ್ರೆ ಒಬ್ಬ ಮಗ ಮಗನಲ್ವಾ? ಶ್ರವಣ ಕುಮಾರ ಇದ್ದಾನೆ, ಒಬ್ಬನೇ ಮಗ ಅಲ್ವಾ? ಇಡೀ ತಂದೆ ತಾಯಿಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಯಾತ್ರೆ ಮಾಡಿಸಲಿಲ್ವಾ? ಆಗ 100 ಜನ ಮಕ್ಕಳಿದ್ದೇನ್ ಪ್ರಯೋಜನ ಆಯ್ತು? ಧೃತರಾಷ್ಟ್ರನಿಗೆ ಒಬ್ಬರು ಪಿಂಡ ಹಾಕ್ಲಿಲ್ಲ, ಎಳ್ಳು ನೀರು ಬಿಡ್ಲಿಲ್ಲ, ಏನ್ ಪ್ರಯೋಜನ? ಹಾಗಾಗಿ ಮಕ್ಕಳು ಒಬ್ಬ ಮಗ ಮಗನಲ್ಲ ಅಂತಂದ್ರೆ ಬೇರೆ ಎಷ್ಟು ಜನ ಮಕ್ಕಳಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ಹಾಗಾದ್ರೆ ಮಗ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ, ಅದೆಲ್ಲ ಬೇರೆ ವಿಚಾರ, ಮುಂದಿನ ವಿಚಾರ ನೋಡೋಣಂತೆ. ಹಾಗಾದ್ರೆ ಇಲ್ಲಿ ಹೇಳಿರ್ತಕ್ಕಂತಹದ್ದು ಒಬ್ಬ ಮಗ ಮಗನಲ್ಲ ಅಂತ ಹೇಳಿದ್ರೆ ಒಂದು ಕಣ್ಣು ಕಣ್ಣಲ್ಲ ಅಂದ್ರೆ ನೀವು ಕಣ್ಣು ಮುಚ್ಕೊಳ್ಳಿ, ಕಾಣಿಸಲ್ವಾ? ಒಂದು ಕಣ್ಣು ಕಾಣಿಸ್ತದೆ, ಮತ್ತೆ ಕಣ್ಣು ಕಣ್ಣಲ್ಲ ಅಂತ ಹೇಳಿದ್ರಲ್ಲ ಅಂದ್ರೆ ನೋಡಿ, ಇವೆರಡೂ ಕಣ್ಣುಗಳು ಸೇರಿ ಒಂದೇ ಕಣ್ಣು ಅಲ್ರಿ. ಎರಡು ಬೇರೆ ಬೇರೆ ಇದೆ, ನೀವು ಒಂದೇ ಅಂತೀರಲ್ಲ ಅಂದ್ರೆ ಅದರ ಸ್ವಭಾವ ನೋಡಿ. ಈಗ ಎರಡೂ ಕಣ್ಣು ಬೇರೆ ಬೇರೆ ಆಗಿದ್ರೆ, ಈಗ ನಾನು ಹೇಳ್ತೇನೆ ಈ ನಿಮ್ಮ ಬಲಭಾಗದಲ್ಲಿರುವ ವಸ್ತುವನ್ನ ಈ ಕಣ್ಣಿಂದ ನೋಡಿ ಅಂತ, ಅವಾಗ ಹೀಗೆ ನೋಡ್ತೀರಿ. ಅದೇ ಟೈಮಿಗೆ ಅದೇ ಸಮಯಕ್ಕೆ ಎಡಗಡೆ ಇರತಕ್ಕಂತ ವಸ್ತುವನ್ನ ಎಡಗಣ್ಣಿಂದ ನೋಡಿ ಅಂತ ಹೇಳಿ ಆಗೋದೇ ಇಲ್ಲ. ಯಾಕೆ ಹೇಳಿ? ಎಡಗಡೆ ಇರುವ ವಸ್ತುವನ್ನ ಎಡಗಣ್ಣಿಂದ ನೋಡಿದಾಗ ಬಲಗಣ್ಣು ಅಲ್ಲಿಗೆ ಬರುತ್ತೆ. ನೀವು ಬಲಗಣ್ಣಿನಿಂದ ಬಲಭಾಗದ ವಸ್ತುವನ್ನು ನೋಡ್ಲಿಕ್ಕೆ ಹೋದ್ರೆ ಎಡಗಣ್ಣು ಅಲ್ಲಿಗೆ ಬರುತ್ತೆ. ಹಾಗಾದ್ರೆ ಒಂದು ವಸ್ತುವನ್ನ ಎರಡೂ ಕಣ್ಣು ಸೇರಿಸಿಯೇ ನೋಡ್ಬಹುದೇ ಹೊರತು ಪ್ರತ್ಯೇಕವಾಗಿ ನೋಡ್ಲಿಕ್ಕಾಗೋದಿಲ್ಲ. ಈಗ ಅಲ್ಲಿ 2 ವಸ್ತುಗಳು ಇರ್ತದೆ, ನೀವು ಬಲಗಣ್ಣಿಂದ ಕುಂಬಳಕಾಯಿ ನೋಡಿ, ಎಡಗಣ್ಣಿಂದ ತೆಂಗಿನಕಾಯಿ ನೋಡಿ ಅಂದ್ರೆ ನೀವು ತೆಂಗಿನಕಾಯಿ ನೋಡ್ಲಿಕ್ಕೆ ಹೋದ್ರೆ ಈ ಕಣ್ಣು ಅಲ್ಲಿಗೆ ಬರುತ್ತೆ, ಕುಂಬಳಕಾಯಿ ನೋಡ್ಲಿಕ್ಕೆ ಹೋದ್ರೆ ಈ ಕಣ್ಣು ಅಲ್ಲಿಗೆ ಬರುತ್ತೆ. ಹಾಗಾಗಿ 2 ಕಣ್ಣುಗಳಿಂದ ನೋಡ್ಲೇಬೇಕು. ಹಾಗಾದ್ರೆ ಮತ್ತೆ 2 ಕಣ್ಣು ಒಟ್ಟಿಗೆ ಕೆಲಸ ಮಾಡ್ತದೆ ಅಂತ ಆದ್ರೆ 2 ಕಣ್ಣು ಒಂದೇ ಅಂತ ಅರ್ಥ. ಹಾಗಾದ್ರೆ ಇನ್ನೊಂದು ಕಣ್ಣು ಎಲ್ಲಿದೆ? ಒಳಗಡೆ ಇದೆ. ಈ ಕಣ್ಣಿಗೂ ಈ ಕಣ್ಣಿಗೆ ವ್ಯತ್ಯಾಸ ಏನು? ಈ ಕಣ್ಣು ಎಲ್ಲಿ ತನಕ ತೆರೆದಿರ್ತದೆ ಅಲ್ಲಿ ತನಕ ಒಳಗಣ್ಣು ಮುಚ್ಚಿರುತ್ತೆ. ಒಳಗಣ್ಣು ತೆರಿಬೇಕಾದ್ರೆ ಹೊರಗಣ್ಣು ಮುಚ್ಚಬೇಕು. ಹೊರಗಣ್ಣು ಮುಚ್ಚದ ಹೊರತು ಒಳಗಣ್ಣು ತೆರೆಯೋದಿಲ್ಲ. ಅದಕ್ಕೆ ಧ್ಯಾನಕ್ಕೆ ಕೂತಾಗ ಏನ್ ಮಾಡ್ತಾರೆ, ಈ ಹೊರಗಿನ ಕಣ್ಣನ್ನ ಮುಚ್ಚಿ ಒಳಗಣ್ಣನ್ನ ತೆರೆದು ಅದರಿಂದ ನೋಡ್ತಾರೆ ಅಂತ ಅರ್ಥ. ಅದಕ್ಕೆ ನಾನು ಏನೋ ಒಂದು ಕೇಳ್ತೇನೆ, ನಿಮ್ಗೆ ಹೇಳಿ ಅಂತೀನಿ, ಅವಾಗ ನಿಮ್ಗೆ ಹೇಳಲಿಕ್ಕಾಗಲ್ಲ, ನೋಡಿ ವಿಚಾರ ಮಾಡಿ ಹೇಳಿ ಅಂತಂತೀನಿ. ಆಗ ನೀವು ಹೇಳ್ತೀರಿ 1 ನಿಮಿಷ ತಾಳಿ ಅಂತ ಹೀಗೆ ಕಣ್ಣು ಮುಚ್ಕೊಳ್ತೀರಿ. ಕಣ್ಣು ಮುಚ್ಕೊಂಡು ಹಾ ಗೊತ್ತಾಯಿತು ಅಂತೀರಿ. ಆಗ ಇಷ್ಟೊತ್ತು ಗೊತ್ತಾಗದಿದ್ದದ್ದು ಕಣ್ಣು ಮುಚ್ಚಿಕೊಂಡು ಕೂಡ್ಲೆ ಹೇಗ್ ಗೊತ್ತಾಯಿತು ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಆಲೋಚನೆಯಿಂದ ಗೊತ್ತಾಯಿತು. ಆಲೋಚನೆ ಅಂದ್ರೆ ಏನರ್ಥ ಅಂದ್ರೆ ಈ ಲೋಚನೆಯಿಂದ ನೋಡಿದೆ. ಸಂಸ್ಕೃತದಲ್ಲಿ ಲೋಚನೆ ಅಂದ್ರೆ ಕಣ್ಣು. ಈ ಲೋಚನೆಯಿಂದ ನೋಡಿದೆ, ಗೊತ್ತಾಗಲಿಲ್ಲ, ಅದಕ್ಕೆ ಈ ಲೋಚನೆ ಮುಚ್ಚಿದೆ, ಒಳಗೊಂದು ಲೋಚನೆ ಇದೆ, ಆ ಲೋಚನೆಯಿಂದ ನೋಡಿದಾಗ ಗೊತ್ತಾಯಿತು ಅಂತ ಅರ್ಥ. ಹಾಗಾದ್ರೆ ಆ ಲೋಚನೆ ಅಂದ್ರೆ ಒಳಗಿನ ಕಣ್ಣು ಅಂತ ಅರ್ಥ. ಹಾಗಾಗಿ ಆಲೋಚನೆ ಅಂದ್ರೆ ಒಳಗಿನ ಕಣ್ಣು. ಒಂದು ಕಣ್ಣು ಕಣ್ಣಲ್ಲ ಅಂದ್ರೆ ಇವೆರಡೂ ಸೇರಿ ಕೇವಲ ಲೌಕಿಕ ವ್ಯವಹಾರಕ್ಕೆ ಮಾತ್ರ ಇರೋದು. ಅಧ್ಯಾತ್ಮವನ್ನ ನೋಡಬೇಕು ಅಂತಂದ್ರೆ ಒಳಗಣ್ಣಿಂದಲೇ ನೋಡಬೇಕು. ಈ 2 ಕಣ್ಣಿಂದ ನೋಡುವ ಅಭ್ಯಾಸವನ್ನ ಯಾವನು ಮಾಡಿಕೊಳ್ತಾನೆ ಅವನು ಸಾಧಕ. ಬರೀ ಒಂದು ಕಣ್ಣಿಂದ ಮಾತ್ರ ನೋಡೋನು ಕೇವಲ ಭೋಗಕ್ಕಾಗಿರುವ ಭೋಗಿ. ಅವನು ತಿನ್ಲಿಕ್ಕೆ ಉಣ್ಲಿಕ್ಕೆ ವ್ಯವಹಾರಕ್ಕೆ ಅಟ್ಟಕ್ಕೆ ಇರೋನು.
ಆಧ್ಯಾತ್ಮ ಸಾಧನೆಗೆ ಆತ್ಮಚಿಂತನೆ ಮಾಡಿಕೊಳ್ಳಿಕ್ಕೆ ಒಳಗಣ್ಣು ಮಾತ್ರ ಸಾಧ್ಯ. ಹೀಗೆ ಎರಡೂ ಕಣ್ಣುಗಳಿಂದ ನೋಡುವ ಅಭ್ಯಾಸ ಇಲ್ಲದವನಿಗೆ ಒಂದು ಕಣ್ಣು ಕಣ್ಣೇ ಅಲ್ಲ. ಇಷ್ಟರ್ಥವನ್ನ ದೇವರು ಹೇಳಲಿಕ್ಕೆ ಏಕಪುತ್ರೋ ಏಕನೇತ್ರೋಕ್ಯ ನೇತ್ರವಾನ್. ಮತ್ತೆ ಒಬ್ಬ ಮಗನಲ್ಲ ಅಂದ್ರೆ ಮಗ ಅನ್ನುವ ಶಬ್ದಕ್ಕೆ ಪುತು ಎಂಬ ನರಕ ಅಲ್ಲ, ಇಡೀ 84 ಲಕ್ಷ ನರಕಕ್ಕೂ ಪುತು ಅಂತ ಹೆಸರು. ಎಷ್ಟೋ ಜನ ಹೇಳ್ತಾರೆ ಪುತು ಎಂಬ ನರಕದಿಂದ ಪಾರು ಮಾಡುವವನೇ ಪುತ್ರ ಅಂತ. ಹಂಗೆ ಹೇಳಿಬಿಟ್ರೆ ಏನಾಗುತ್ತೆ, 84 ಲಕ್ಷದಲ್ಲಿ ಒಂದು ನರಕ ಪುತು ಅಂತ ಇದೆ, ಅದರಿಂದ ಪಾರು ಮಾಡತಕ್ಕಂಥವನು ಅಂತ ಅಪಾರ್ಥ ಆಗುತ್ತೆ. ಹಾಗೆ ಆಗಿದ್ರೆ ಹಂಗಾರೆ ಒಂದು ನರಕದಿಂದ ಪಾರಾದ್ರೆ ಸಾಕ, 83,999 ನರಕ ಮತ್ತೆ ಅದನ್ನು ಪಾರು ಮಾಡೋದು ಯಾವುದು? ಹಾಗಲ್ಲ, ಈ 84 ಲಕ್ಷ ನರಕಕ್ಕೂ ಪುತು ಅಂತಲೇ ಹೆಸರು. ಆ ಪುತು, ಆ ನರಕದಿಂದ ಪಾರು ಮಾಡುವಂತಹವನು ಯಾವನೋ? ಅಲ್ರಿ, ಇವನೇ ಹೋಗಿ ನರಕಕ್ಕೆ ಬೀಳುವವ, ಇವ ಏನ್ ನರಕದಿಂದ ಪಾರು ಮಾಡ್ತಾನೆ? ಹಾಗಾದ್ರೆ ಅರ್ಥ ಏನು? ಪುತ್ರ ಅಂದ್ರೆ ಭಗವಂತನ ತತ್ವಜ್ಞಾನ ಅಂತ ಅರ್ಥ. ಹಾಗಾಗಿ ಭಗವಂತನ ತತ್ವಜ್ಞಾನವನ್ನ ಒಂದೆರಡು ಮಾಡ್ಕೊಂಡ್ಬಿಟ್ಟಿದೀನಿ ಸಾಕು ಅಂತ ನಮ್ಮ ಬೆನ್ನು ನಾವು ತಟ್ಟಿಕೊಳ್ಳೋದಲ್ಲ. ಭಗವಂತ ನಮ್ಮ ದೇಹದೊಳಗೆ ದೇವರು ಕೊಟ್ಟ ಈ ಶರೀರದಲ್ಲಿ, ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು, ಈ ಶರೀರದೊಳಗೆ ಉಸುರು ಜೀವ ಎಲ್ಲಿಯ ತನಕ ಇರ್ತದೆ ಅಲ್ಲಿ ತನಕನು ಭಗವಂತನ ತತ್ವಜ್ಞಾನವನ್ನ ಸಂಪಾದನೆ ಮಾಡ್ತಾನೇ ಇರಬೇಕು. ಸಾಕು ಅಂತ ತೃಪ್ತಿ ಬರಬಾರದು. ತೆಗೆದಟ್ಟು ಇನ್ನೂ ಬರ್ಬೇಕು ಅಂತ ತೃಪ್ತಿ ಆಗಬಾರದು, ಅತೃಪ್ತಿನೇ ಇರಬೇಕು. ಇನ್ನೊಂದಿಷ್ಟು ಜ್ಞಾನ ಸಂಪಾದನೆ. ಶ್ರೀಮದಾಚಾರ್ಯ ಇದನ್ನು ತೋರಿಸಿದ್ದಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ನಾನು ಇನ್ನೂ ವೇದವ್ಯಾಸ ದೇವರಿಂದ ಕಲಿಬೇಕು ಅಂತ. ಶ್ರೀಮದಾಚಾರ್ಯರ ಶಿಷ್ಯರಾಗಿ ನಾವು ಶ್ರೀಮದಾಚಾರ್ಯ ನೋಡಿ ಕಲಿಬಾರ್ದೆ, ಇನ್ನೂ ಕಲಿಬೇಕು. ಒಂದು ಯಾವತ್ತೂ ಜ್ಞಾನದಲ್ಲಿ ತೃಪ್ತಿ ಅಂತ ಅನ್ನೋದು ಇರಬಾರ್ದು. ಮತ್ತೆ ಅಯ್ಯೋ ನಂದು ಏನೂ ಸಾಕಾಗ್ಲಿಲ್ಲ, ಇನ್ನೂ ಕಲಿಬೇಕು ಅಂತ ಇದ್ದರೆ ಮಾತ್ರ ಸಾಧನೆಯಾಗುತ್ತೆ, ಇಲ್ದಿದ್ರೆ ಸಾಧನೆಯಾಗೋದಿಲ್ಲ ಅನ್ನುವ ಮಾತನ್ನ ಒಬ್ಬ ಮಗನಲ್ಲ ಅನ್ನೋದು. ಏಕಪುತ್ರೋಕ್ಯ ಪುತ್ರಸ್ತು ಏಕನೇತ್ರೋಕ್ಯ ನೇತ್ರವಾನ್ ಸ್ತ್ರೀಭಿಶ್ಚಯತ್ ಕೃತಂ ಕಾರ್ಯಂ. ಹೆಂಗಸರು ಮಾಡಿರ್ತಕ್ಕಂಥ ಕೆಲಸ ಪೂರ್ತಿ ಆಗೋದಿಲ್ಲ. ಅದೇನ್ರಿ, ಇವತ್ತು ಹೆಂಗಸರು ಮಾಡಿದ ಕೆಲಸ ಎಷ್ಟೋ ಪೂರ್ತಿ ಆಗಿಲ್ವಾ? ಇವತ್ತು ಸುಪ್ರಭಾತ ತಂಡ ನಿಂತಿದ್ದೆ ಸ್ತ್ರೀಯರಿಂದ. ಸ್ತ್ರೀಯೇ ಇದಕ್ಕೆ ಬಲ, ಪೂರ್ಣ ಬಲ. ಮತ್ತೆ ಹಾಗಿರುವಾಗ ಹಾಗಂತ ಹೇಳಿ ಗಂಡಸರಿಲ್ಲ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಹೆಂಗಸರು ಮನಸ್ಸು ಮಾಡಿ ಇವತ್ತಿನ ದಿವಸ ಇಷ್ಟು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಸುಪ್ರಭಾತ ತಂಡ ನಡೀತಾ ಇದೆ. ಹಾಗೇನೆ ಅನೇಕ ಅದಕ್ಕೆ ಬಲವೇ ಹೆಂಗಸರು. ಹಾಗಿರುವಾಗ ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ ನ ತತ್ ಕಾರ್ಯ ಫಲಪ್ರದಂ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಸ್ತ್ರೀ ಅನ್ನುವ ಶಬ್ದಕ್ಕೆ ನಾವು ನೀವು ತಿಳ್ಕೊಂಡಾಗೆ ಬರೀ ಹೆಂಗಸರು ಅಂತ ಅರ್ಥ ಅಲ್ಲ. ಭಗವಂತನಿಗೆ ಎಲ್ಲರೂ ಒಂದೇ. ಅವನಿಗೆ ಸ್ತ್ರೀಯರು ಪುರುಷರು ಅಂತ ವ್ಯತ್ಯಾಸ ಇಲ್ಲ. ಯಾವ ಜೀವ ಸಾಧನೆ ಮಾಡ್ತದೆ, ಸಾಧನಾ ತತ್ಪರವಾಗಿದೆ, ಅದನ್ನ ಕಂಡ್ರೆ ಇಷ್ಟ. ಅದು ಯಾರು ಬೇಕಾದ್ರೂ ಆಗಿದೆ, ಅವನಿಗೆ ವ್ಯತ್ಯಾಸವೇ ಇಲ್ಲ. ಅವನಿಗೆ ಬೇಕಾಗಿರತಕ್ಕಂಥದ್ದೇನೋ ಭಕ್ತಿ, ಆ ಪ್ರೀತಿ. ಯಾರು ಬೇಕಾದ್ರೂ ಮಾಡ್ಲಿ, ಆ ಪ್ರೀತಿಯನ್ನು ಅವನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಜಾತಿ ಗೀತಿ, ಗಂಡಸು ಹೆಂಗಸು ಲಿಂಗ ಯಾವುದಿಲ್ಲ. ಎಲ್ಲಿ ಬೇಕಾದ್ರೂ ಇರ್ಲಿ, ಭಕ್ತ್ಯಾ ತುಷ್ಯತಿ ಕೇಶವ. ಆದ್ದರಿಂದ ಅಂತಹ ಭಗವಂತ ಹೀಗೆ ಹೇಳ್ತಾನ ಅಂದ್ರೆ, ಅದಕ್ಕೆ ಸ್ತ್ರೀ ಅನ್ನುವ ಶಬ್ದಕ್ಕೆ ಭಾಗವತ 5ನೆಯ ಸ್ಕಂದದಲ್ಲಿ ಋಷಭ ನಾಮಕ ಪರಮಾತ್ಮ ತನ್ನ 100 ಮಂದಿ ಮಕ್ಕಳಿಗೆ ಉಪದೇಶ ಮಾಡ್ತಾನೆ. ತನ್ನ 100 ಮಂದಿ ಮಕ್ಕಳಿಗೆ ಉಪದೇಶವನ್ನ ಮಾಡುವಾಗ ಆ ಉಪದೇಶದಲ್ಲಿ ಒಂದು ಮಾತು ಹೇಳ್ತಾನೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಅಂತ ಒಂದು ಮಾತು ಬರುತ್ತೆ. ಸ್ತ್ರೀಯರ ಸಂಗ ಮಾಡಿದವ ನರಕಕ್ಕೆ ಹೋಗ್ತಾನೆ ಅಂತುಂಟು ಆ ಉಪದೇಶದಲ್ಲಿ. ಆಗ ಶ್ರೀಮದಾಚಾರ್ಯರು ಅದಕ್ಕೆ ತಾತ್ಪರ್ಯ ಬರೀತಾರೆ, ಸ್ತ್ರೀಯರ ಸಂಗ ಮಾಡಿದವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂದ್ರೆ ಇವತ್ತಿನ ಎಲ್ಲ ಗೃಹಸ್ಥರು ಕೂಡ ನರಕಕ್ಕೆ ಹೋಗ್ತಾರೆ ಅಂತ ಅರ್ಥ ಅಲ್ವಾ ಅಂತ. ಹಾಗೆಲ್ಲ ಅರ್ಥ ಅಲ್ಲ, ಅದು ಗೃಹಸ್ಥಾಶ್ರಮ ಧರ್ಮದಲ್ಲಿ ಒಂದು. ಮತ್ತೆ ಹಾಗಿರುವಾಗ ನೀವು ಸ್ತ್ರೀಯರ ಸಂಗ ಮಾಡಿದವರು ನರಕಕ್ಕೆ ಹೋಗ್ತಾರೆ ಅಂದ್ರೆ ಅರ್ಥ ಏನು ಅಂತಂದ್ರೆ, ಅಲ್ಲಿ ಬರೀತಾರೆ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ಬರೆಯುವಾಗ, ಕೇಶವೇತು ಅನ್ಯತಾ ಬುದ್ಧಿ ಸಾ ಸ್ತ್ರೀ ಇತಿ ಸಂಪ್ರಕೀರ್ತಿತಃ.
ಭಗವಂತನನ್ನ ಯಾರು ತಪ್ಪಾಗಿ ತಿಳಿದಿರ್ತಾರಲ್ಲ ಅವರನ್ನ ಸ್ತ್ರೀ ಅಂತ ಕರೀತಾರೆ. ಅಂದ್ರೆ ಭಗವಂತನನ್ನ ತಪ್ಪಾಗಿ ತಿಳಿದವರು ಸ್ತ್ರೀ. ಅಂದ್ರೆ ನಾನೇ ದೇವ್ರನ್ನ ತಿಳ್ಕೊಂಡ್ಬಿಡೋದು, ದೇವರಿಗೆ ಏನು ಗುಣ ಇಲ್ಲ ಅಂತ ಹೇಳೋದು, ದೇವರಿಗೆ ಏನು ಸಾಮರ್ಥ್ಯ ಇಲ್ಲ ಅಂತ ಹೇಳೋದು, ಅವನನ್ನ ನಿರ್ಗುಣ ಅಂತ ಹೇಳೋದು, ಅವನಿಗೆ ಆಕಾರವೇ ಇಲ್ಲ ಅಂತ ಹೇಳೋದು, ಹೀಗೆಲ್ಲ ತಪ್ಪಾಗಿ ದೇವರನ್ನ ತಿಳಿದುಕೊಂಡ್ರೆ ಅವನನ್ನ ಸ್ತ್ರೀ. ಅವರಿಗೆ ನರಕ ಆಗೋದಷ್ಟೇ ಅಲ್ಲ, ಅವರ ಸಂಘ ಮಾಡಿದವರಿಗೆ, ಅಂದರೆ ಅಂತಹವರ ಸಹವಾಸ, ಯಾರು ಭಗವಂತನನ್ನ ತಪ್ಪಾಗಿ ತಿಳಿತಾರೋ ಅವರ ಸಹವಾಸವೇ ಮಾಡಬಾರ್ದಂತೆ. ಆ ಸಹವಾಸ ಮಾಡಿದ್ರೆ ಅವನು ನರಕಕ್ಕೆ ಹೋಗ್ತಾನೆ ಅನ್ನುವ ಅಭಿಪ್ರಾಯದಲ್ಲಿ ಭಗವಂತನನ್ನ ತಪ್ಪಾಗಿ ತಿಳಿದವರ ಸಂಘ ಅಂತ ಅರ್ಥ. ಸ್ತ್ರೀ ಅಂದ್ರೆ ಯಾರು? ಭಗವಂತನನ್ನ ತಪ್ಪಾಗಿ ತಿಳಿದವರು ಅಂತ. ಅಲ್ರಿ, ಪ್ರಸಂಗದಲ್ಲಿ ಈಗ ಯಾಕೆ ಬಂತು ಆ ವಿಷಯಗಳೆಲ್ಲ? ಇವಳು ಬಕುಲೆ ಬಗ್ಗೆ ಹೇಳ್ತಾ ಇದ್ದೀರಲ್ವಾ ಅಂದ್ರೆ, ಹೌದು. ಆ ಬಕುಲೆ ಏನ್ ಹೇಳಿದ್ಲು ದೇವರ ಹತ್ರ? ಸ್ವಾಮಿ, ನಿನ್ ಮದ್ವೆ ಆಯ್ತು ಅಂತ ತಿಳ್ಕೊ, ನಿನ್ ಮದ್ವೆಯನ್ನ ತಯಾರು ಮಾಡ್ಕೊಂಡೇ ಬರ್ತೇನೆ, ನಿನ್ ಮದ್ವೆಗೆ ರೆಡಿ ಆಗಿದ್ ಬಿಡು, ನಾ ಹೋದೆ ಅಂದ್ರೆ ಕೆಲಸ ಆಯ್ತು ಅಂತ ಅರ್ಥ. ಏನಾದ್ರೂ ಶತಾಯ ಗತಾಯ ಮದುವೆ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೇನೆ ಅಂತ ಹೇಳಿದ್ವಿ. ಆ ಭಗವಂತನ ಮದುವೆಯನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಇವಳು ಯಾರು? ಅಸ್ವತಂತ್ರ ತಮಳು. ಹಾಗಾಗಿ ಏನ್ ಹೇಳ್ಬೇಕಾಗಿ, ಸ್ವಾಮಿ ನನ್ನ ಪ್ರಯತ್ನ ನಾನು ಮಾಡ್ತೇನೆ, ನೀನೇ ನನ್ನೊಳಗೆ ನಿಂತುಕೊಂಡು ಈ ಮದುವೆಯ ವ್ಯವಸ್ಥೆಯನ್ನು ಮಾಡಿಸು ಅಂತ ಕೇಳ್ಕೊಂಡು ಹೋಗಿದ್ರೆ ಬುದ್ಧಿವಂತಳಾಗ್ತಿಲ್ಲ. ನಾನು ಮಾಡ್ತೇನೆ ಅಂತ ಬಂತು, ಹೋಯ್ತು. ಅದನ್ನ ಏನ್ ಕೇಳಿದ್ರು? ಭಗವಂತನನ್ನ ತಪ್ಪಾಗಿ, ಅಂದ್ರೆ ಭಗವಂತನ ಮದುವೆಯನ್ನು ನಾನು ಮಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟು ಅದೇ ಹೋಯ್ತು. ಆದ್ದರಿಂದ ಅದಕ್ಕೆ ಎಷ್ಟು ಸೂಕ್ಷ್ಮವಾಗಿದೆ ಜೀವನ ಅಂದ್ರೆ, ಯಾವುದು ನಮ್ಮದಲ್ಲ, ಎಲ್ಲವೂ ಭಗವಂತ ನಿಂತು ಒಳಗಿಂದುಕೊಂಡು ಮಾಡಿಸ್ತಾನೆ ಅನ್ನುವಂತಹ ತತ್ವವನ್ನ ಇದರೊಳಗೆ ಹೇಳ್ತಾರೆ. ಅದಕ್ಕಾಗಿ ಭಗವಂತ ಅಲ್ಲ, ನಿಜವಾಗಿ ನೀವು ನೋಡಿದ್ರೆ ಅವನು ಏನಂತಾರೆ, ಒಂದು ವೇಳೆ ಸ್ತ್ರೀಯರು ಮಾಡಿದ ಕೆಲಸ ಪೂರ್ತಿ ಆಗೋದಿಲ್ಲ ಅನ್ನುವ ಶಬ್ದಕ್ಕೆ ಹೆಂಗಸರು ಅಂತಲೇ ಅರ್ಥ ಆಗಿದ್ರೆ ಮುಂದೆ ಹೇಳ್ತಾನೆ, ಸ್ವಯಂ ವೆಂಕಟಾಧೀಶೋ ವನಿತ ರೂಪಮಾಶ್ರಿತ. ಆದ್ದರಿಂದ ತಾನು ಹೆಣ್ಣು ರೂಪವನ್ನು ಧರಿಸಿದ. ಏನರ್ಥ ಆಯ್ತು? ಹೆಂಗಸರು ಮಾಡಿದ ಕೆಲಸ ಪೂರ್ತಿ ಆಗೋದಿಲ್ಲ, ಆದ್ದರಿಂದ ತಾನು ಹೆಣ್ಣು ರೂಪ ಧರಿಸಿದ. ಈ ಸ್ವವಚನ ವಿರೋಧ, ಅದಕ್ಕೆ ಅರ್ಥವೇ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಹೆಣ್ಣು ಅನ್ನುವ ಶಬ್ದಕ್ಕೆ ಹೆಣ್ಣು ರೂಪ ಅಂತ ಅರ್ಥ ಅಲ್ಲ, ಅದಕ್ಕಾದ್ರೆ ಬೇರೆ ಏನೋ ಅರ್ಥ ಇದೆ. ಆ ಅರ್ಥವನ್ನು ಎಲ್ಲಿಂದ ತರಬೇಕು? ಭಾಗವತದಿಂದ ತರಬೇಕು, ತಾತ್ಪರ್ಯದಿಂದ. ಇದೆಲ್ಲ ಹುಲಿಮನೆ ಆಚಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸಿದ್ದರಿಂದ ನಮ್ಗೆ ಗೊತ್ತಾಗುತ್ತೆ, ಇಲ್ಲದ್ರೆ ಎಲ್ಲಿ ಗೊತ್ತಾಗುತ್ತೆ? ಹಾಗಾಗಿ ವ್ಯಾಖ್ಯಾನಾದಿಗಳಿಂದ ಮಾತ್ರ ಪುರಾಣಗಳನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ಲಿಕ್ಕೆ ಇದು ಒಂದು ಅದ್ಭುತವಾಗಿರತಕ್ಕಂಥ ಶ್ಲೋಕ ಅಂತ ತಿಳಿದುಕೊಂಡು, ಹಾಗಾದ್ರೆ ಮುಂದೆ ಭಗವಂತ ಯಾವ ರೂಪವನ್ನ ಪುಲಿಂದ ಎಂಬತಕ್ಕಂಥ ವೇಷಧಾರಿಯನ್ನು ಧರಿಸಿದ ಅಂತಂತಾರೆ. ಪುಲಿಂದ ಅಂದ್ರೆ ಏನು, ಯಾತಕ್ಕಾಗಿ ಆ ರೂಪವನ್ನ ಧರಿಸಿದ ಎನ್ನುವಂತ ವಿಚಾರವನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀಮೂಲ ರಾಮಚಂದ್ರನಿಂದ ಅಭಿನ್ನನಾದ ಲಕ್ಷ್ಮೀ ವೆಂಕಟೇಶ್ವರನ ಪಾದಾರವಿಂದದಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.